ಕಲ್ಯಾಣ ಕರ್ನಾಟಕ ವಿಮೋಚನೆಗೆ 75ರ ಸಂಭ್ರಮ. ಹೀಗಾಗಿ ಇವತ್ತು ಕಲಬುರಗಿಯಲ್ಲಿ ಐತಿಹಾಸಿಕ ಸಂಪುಟ ಸಭೆ, ಕ್ಯಾಬಿನೆಟ್ ಮೀಟಿಂಗ್ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲಿ ನಡೀತಾ ಇರುವ ದಶಕದ ಬಳಿಕದ ಸಂಪುಟ ಸಭೆ ಇದು. 371J ಕಲಂ ತಿದ್ದುಪಡಿಯಾಗಿ ದಶಮಾನೋತ್ಸವದ ಸಂಭ್ರಮ. ಕಲ್ಯಾಣ ಜನರ ಋಣ ತೀರಿಸೋದಕ್ಕೆ ಈ ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. 2014ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ನಡೆಸಿದ್ರು. ಅದಾದ ಮೇಲೆ ಈಗ ಎರಡನೇ ಬಾರಿಗೆ ಸಿಎಂ ಆದ ಮೇಲೆ ಮತ್ತೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕಲ್ಯಾಣದ ಜನರಲ್ಲಿ ಸಹಜವಾಗಿ ನೂರಾರು ನಿರೀಕ್ಷೆಗಳನ್ನು ಹೆಚ್ಚಿಸಿದೆ. ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರದಲ್ಲಿ 26 ಸ್ಥಾನ ಕಾಂಗ್ರೆಸ್ ಗೆದ್ದಿರೋದು. ಲೋಕಸಭೆಯಲ್ಲೂ 5 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಎರಡನೇ ಅವಧಿಗೆ ಸಿಎಂ ಆದ ಮೇಲೆ ಕಲಬುರಗಿಯಲ್ಲಿ ಎರಡನೇ ಕ್ಯಾಬಿನೆಟ್ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಜಾರಿಯಾಗಿ 10 ವರ್ಷ. ಈಗ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಕ್ಯಾಬಿನೆಟ್ ಮೀಟಿಂಗ್ ನಿಂದಾಗಿ ಏನೆಲ್ಲ ನಿರ್ಣಯಗಳಾಗಬಹುದು, ಏನೆಲ್ಲ ಲಾಭಗಳಾಗಬಹುದು ಅಂತನ್ನುವಂಥದ್ದು. 371J ಜಾರಿಯಾದ ನಂತರ 7,000 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಲಭ್ಯಪಡಿಸೋದು, 1388 ವಿದ್ಯಾರ್ಥಿಗಳಿಗೆ ಡೆಂಟಲ್ ಸೀಟು, ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 30,000 ವಿವಿಧ ಕಾಮಗಾರಿಗಳನ್ನು ನಡೆಸುವಂಥದ್ದು, ಸ್ಥಳೀಯವಾಗಿ ಹುದ್ದೆಗಳನ್ನು ಅಭ್ಯರ್ಥಿಗಳು ಪಡೆದಿದ್ದಾರೆ. ಹೀಗೆ ಹಲವು ಯೋಜನೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯವೇನಾದರೂ ಸ್ಥಾಪನೆ ಮಾಡೋದು ಘೋಷಣೆಯಾಗುತ್ತಾ? ಪ್ರಶಾಂತ್, ಈಗ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಡೆದ ತಕ್ಷಣ ಆ ಭಾಗದ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತಲ್ಲ, ಆದರೆ ಸಹಜವಾಗಿ ಒಂದಿಷ್ಟು ನಿರ್ಣಯಗಳಾಗ್ಬೋದು ಅನ್ನೋ ಕುತೂಹಲಗಳಿವೆ. ಅದರಲ್ಲೂ ದಶಕಗಳ ಬಳಿಕ ಆಗ್ತಾ ಇರುವಂಥದ್ದು ಎಷ್ಟು ಮಹತ್ವ? ಪ್ರಜಾಪ್ರಭುತ್ವದ ಒಂದು ದ ಬ್ಯೂಟಿ ಆಫ್ ಡೆಮೋಕ್ರಸಿ ಟೇಕಿಂಗ್ ಗವರ್ಮೆಂಟ್ ಟು ದ ಡೋರ್ಸ್ ಆಫ್ ದ ಪೀಪಲ್. ಜನರ ಮನೆ ಬಾಗಿಲಿಗೆ ಸರ್ಕಾರವನ್ನು ಒಯ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ. ಅಲ್ಲಿಂದ ಮತ ಪಡಿತಾರೆ ಮತ್ತು ಅಲ್ಲಿ ಅವರ ಕೆಲಸ ಅವ್ರಿಗಾಗಿ ಸರ್ಕಾರ ಅಂತಕ್ಕಂಥದ್ದು. ನೋಡಿ, ಒಂದು ತಲೆಮಾರಿನ ಸಂದರ್ಭದಲ್ಲಿ 2 ಡಿಫ್ರೆಂಟ್ ಸರ್ಕಾರಗಳು ಹೇಗೆ ಕೆಲಸ ನಿರ್ವಹಿಸಿದ್ವು ಅನ್ನೋದು 100 ವರ್ಷಗಳ ನಂತರವೂ ಕೂಡ ನಾವು ಅದರ ಫಲವನ್ನು ಉಣ್ತಾ ಇದ್ದೀವಿ. 2 ಸರ್ಕಾರಗಳ ತಗೊಳ್ಳಿ. ಮೈಸೂರು ಮಹಾರಾಜರು ನಡೆಸಿರ್ತಕ್ಕಂಥ ಒಂದು ಗೌರ್ಮೆಂಟ್, ಹಳೆ ಮೈಸೂರು ಭಾಗದ್ದು. ಹೈದರಾಬಾದ್ನಲ್ಲಿ ಕುಳಿತುಕೊಂಡು ನಿಜಾಮರು ನಡೆಸಿರ್ತಕ್ಕಂಥ ಮರಾಠವಾಡ ಮತ್ತು ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಗದ್ದಿಯಾಗಿತ್ತು, ಮರಾಠವಾಡ ಮಹಾರಾಷ್ಟ್ರದಲ್ಲಿ. ಆ 2 ಭಾಗಗಳು ಯಾವ ಮಟ್ಟಿಗೆ ಹಿಂದುಳಿದ್ವು ಅನ್ನೋದಕ್ಕೆ ಕಾರಣ ನಿಜಾಮರ ಆಡಳಿತ. ಮೈಸೂರು ಭಾಗ ಇಷ್ಟೊಂದು ಗತಿಶೀಲವಾಗಿ ಒಂದು ಆಧುನಿಕವಾಗಲಿಕ್ಕೆ ಕಾರಣ ಏನು? ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಉದ್ಯೋಗದವರೆಗೆ, ನೀರಿನವರೆಗೆ ಕಾರಣ ಏನು? ಮೈಸೂರು ಮಹಾರಾಜರು ಮತ್ತು ಅವರ ಬಳಿ ಇರ್ತಕ್ಕಂಥ ಇಂಜಿನಿಯರ್ಸ್ಗಳು, ಅವರ ಒಂದು ದೂರದೃಷ್ಟಿ, ಅವರ ವಿಷನ್ನ ಕಾರಣದಿಂದ. ಹೀಗಾಗಿ 1948ರಲ್ಲಿ ನಿಜಾಮರಿಂದ ಮುಕ್ತವಾದರೂ ಕೂಡ ಹೈದರಾಬಾದ್ ಕರ್ನಾಟಕ ಮತ್ತು ನೀವು ಹಳೆ ಮೈಸೂರನ್ನು ಹೋಲಿಸಿದರೆ, ಈವನ್ ಇಫ್ ಯು ಕಂಪೇರ್ ವಿತ್ ಮುಂಬೈ ಕರ್ನಾಟಕ ಆಲ್ಸೋ, ಹೈದರಾಬಾದ್ ಕರ್ನಾಟಕ ತುಂಬ ಹಿಂದುಳಿದ ಪ್ರದೇಶ. ಅದನ್ನು ಈಗ ಅಲ್ಲಿಂದ ಕೆಲವರು ಹೇಳ್ತಾರೆ ಅಲ್ಲಿಂದ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಬರಲಿಲ್ಲ. ವೀರೇಂದ್ರ ಪಾಟೀಲ್ ಬಂದಾಕ್ಷಣ ಹೈದರಾಬಾದ್ ಕರ್ನಾಟಕ ಎಲ್ಲ ಉದ್ಧಾರ ಆಗುತ್ತೆ ಅಂತಕ್ಕಂಥದ್ದಲ್ಲ. ಆದರೆ 10 ವರ್ಷಗಳ ಹಿಂದೆ ಒಂದು ಮಹತ್ವದ ನಿರ್ಣಯವನ್ನು ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿತ್ತು. ಅದರಲ್ಲೊಂದು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಯತ್ನದಿಂದಾಗಿ 371J ಬಂತು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದ ಜನರಿಗೆ ಮೀಸಲಾತಿಯನ್ನು ಒದಗಿಸ್ತಕ್ಕಂಥ ಒಂದು ಪ್ರಮುಖ ನಿರ್ಣಯವನ್ನು 371J ಮೂಲಕ ತೆಗೆದುಕೊಂಡು ಬರಲಾಯಿತು. ಈಗ ಅದಕ್ಕೆ 10 ವರ್ಷ ಪೂರ್ಣಗೊಳ್ತಾ ಇದೆ. ಆ ಕಾರಣದಿಂದ ಒಂದು ಕ್ಯಾಬಿನೆಟ್ ಸಭೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತಾ ಇದೆ. ಕೆಲವರು ಅಂದರೆ ಹೊಸ ತಲೆಮಾರಿನವರು ಇದು ಯಾಕೆ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಅನ್ನೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಕಾರಣದಿಂದ ಹೇಳ್ತೀನಿ. ಬೀದರ್ ಹತ್ರ ಬಸವ ಕಲ್ಯಾಣ ಏನು ಬರುತ್ತೆ, ಅದು ಬಿಜ್ಜಳನ ಸ್ಥಾನದಲ್ಲಿ ಆಗ ಜಗಜ್ಯೋತಿ ಬಸವೇಶ್ವರರು ಬಿಜ್ಜಳನ ಅಲ್ಲಿ ಆ ಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಇಡೀ ಶರಣರ ಅನುಭವ ಮಂಟಪ ಇವೆಲ್ಲವೂ, ಹಾಗಾಗಿ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಆದರೆ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಕಲ್ಯಾಣ ಕರ್ನಾಟಕ ತೀರ ಹಿಂದುಳಿದಿತ್ತು. ಕೂಡ ಕಲ್ಯಾಣ ಆಗಿಲ್ಲ. ನನಗನ್ಸುತ್ತೆ ಈಗಿನ ಹಂತದಲ್ಲಿ ನೀವು ಆ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಅಂದರೆ ಪವರ್ಫುಲ್ ಮಿನಿಸ್ಟರ್ಗಳು ಈಗ ಅಲ್ಲೇ ಇದ್ದಾರೆ.
ಈಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಮಂತ್ರಿ ಆದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕಲಬುರಗಿಯಲ್ಲಿ ಮಾಡಿದರು. ಈಗ ಈಶ್ವರ್ ಖಂಡ್ರೆ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಬಹುತೇಕ ಹಿರಿಯರ ಸಚಿವರು ಕೂಡ ಅಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇಸ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಇನ್ ಕರ್ನಾಟಕ ಗೌರ್ಮೆಂಟ್. ಆ ಕಾರಣದಿಂದ ಅವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇವೆ. ಕಾಂಗ್ರೆಸ್ಗೆ 2018, 23ರ ಚುನಾವಣೆ ಮತ್ತು 24ರ ಲೋಕಸಭಾ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಜನ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ. ಹೀಗಾಗಿ ಅದೊಂದು ನೈತಿಕ ಜವಾಬ್ದಾರಿ ಕೂಡ ಹೌದು. ಅಲ್ಲಿ ಅಭಿವೃದ್ಧಿಯನ್ನು ಒಯ್ಯಬೇಕು ಅಂತಕ್ಕಂಥ ಅಭಿವೃದ್ಧಿ ಆಗ್ತಾ ಇದೆ ಹಿಂದೆ ಕಂಪೇರ್ ಮಾಡಿದರೆ, ಆದರೆ ಅದರ ವೇಗ ಇನ್ನೂ ದೊರಕಬೇಕು. ಅಲ್ಲೇ ಉದ್ಯೋಗ ಅವಕಾಶಗಳು ಸಿಗುವಂತಾಗಬೇಕು. ಅಭಿವೃದ್ಧಿ ಅಂದಾಕ್ಷಣ ಏನು, ಈಗ ಶಿಕ್ಷಣದ ಮೀಸಲಾತಿ, ಉದ್ಯೋಗ ಆದ್ಕೊಳ್ಳಿ ಎಲ್ಲರೂ ಬಂದು ಈ ಕಡೆ ಗುಳೆ ಬಂದ್ಬಿಡೋದು ಅಂತಲ್ಲ. ಅಲ್ಲೇ ಉದ್ಯೋಗದ ಅವಕಾಶಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರಗಳು ಕೊಪ್ಪಳದಿಂದ ಹಿಡಿದು ಬೀದರ್ನವರೆಗೆ, 6 ಜಿಲ್ಲೆಗಳು, ವಿಜಾಪುರದಿಂದ ಹಿಡಿದು ಕಾರವಾರದವರೆಗೆ, ಅಂದರೆ ಮೈಸೂರು ಪ್ರಾಂತದ ಕಥೆ ಬೇರೆ ಇದೆ. ಆ ಪ್ರಾಂತಗಳಲ್ಲಿ ಅಭಿವೃದ್ಧಿಯ ವೇಗವನ್ನು ಇನ್ನಷ್ಟು ಜಾಸ್ತಿಗೊಳಿಸಬೇಕು. ಆ ದೃಷ್ಟಿಯಿಂದ ನೋಡಿ, ಈಗ ಹೈಕೋರ್ಟ್ ಪೀಠ ಆಯಿತು, ನೈಋತ್ಯ ರೈಲ್ವೆ ವಲಯ ಆಯಿತು, ಗುಲ್ಬರ್ಗಾದಲ್ಲೊಂದು ಸರ್ಕಿಟ್ ಬೆಂಚ್ ಆಯಿತು. ಈಗ ಅಲ್ಲೇ ಹೋಗಿ ಕ್ಯಾಬಿನೆಟ್ ಸಭೆ ಮಾಡುವುದರ ಮೂಲಕ ನಾವು ಆ ಅಭಿವೃದ್ಧಿಗೆ ಬದ್ಧತೆ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಒಳ್ಳೆ ವಿಚಾರ, ನಿಜಕ್ಕೂ ಸ್ವಾಗತಾರ್ಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.